ಈಗ ಅಲ್ಲಿ ನಾವು ಫಾರೆಸ್ಟ್ಗೆ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೂ ಸೌದೆ ಬರಲ್ಲ. ಈಗ ಏನು ಹಳ್ಳಿಗಾಡಿನಲ್ಲಿ ಇವತ್ತು ಮತ್ತೆ ಸಿಟಿಲೂ ಶುರು ಆಗ್ಬಿಟ್ಟಿದೆ. ವಿಧಿನೇ ಇಲ್ಲ. ಪಾಪ ಏನು ಮಾಡ್ತಾರೆ ಅವ್ರಿಗೆ? ಆ ಭಾಗ್ಯ ಇವತ್ತು ಸೌದೆ ಭಾಗ್ಯನ ಈ ಸರ್ಕಾರ ಇವತ್ತು ಅವ್ರಿಗೆ ಕೊಟ್ಟಿದೆ. ಇವತ್ತು ಗ್ಯಾಸು ಬೆಲೆ ಮಾರ್ಕೆಟಲ್ಲಿ ಈಗ ಬ್ಲ್ಯಾಕ್ ಮಾರ್ಕೆಟ್ ಶುರು ಆಗ್ಬಿಟ್ಟಿದೆ. ನಾವು ನಿಗಾ ಇಡಬೇಕು ಅಂತ ಹೇಳಿದ್ದೇವೆ. 2,000 ರೂಪಾಯಿವರೆಗೂ ರೆಗ್ಯುಲರ್ ಗ್ಯಾಸು, 4,000 ರೂಪಾಯಿವರೆಗೂ ಈ ನಮ್ಮ ಬೇರೆ ಹೋಟ್ಲುಗಳದ್ದು ಕಮರ್ಷಿಯಲ್ ಗ್ಯಾಸನ್ನು ಕೂಡ ಇವತ್ತು ಏರಿಸಿದ್ದಾರೆ. ಸೊ ಹಿಂಗೆ ಎಲ್ಲ ವಿಚಾರದಲ್ಲೂ ಕೂಡ ಆಗಿ ಕೊನೆಗೆ ಈ ಪೋಸ್ಟ್ ಇಲ್ಲ ಏನಾದ್ರು ಪೋಸ್ಟ್ಗೂ ಇದಕ್ಕೂ ಸಂಬಂಧ ಏನು ನನಗೆ ಅರ್ಥ ಆಗ್ತಿಲ್ಲ. ಯಾರು 34% ಏನಾದ್ರು ನೀವು ಪೋಸ್ಟ್ ಹಾಕ್ಬೇಕಾದ್ರೆ, ಏನಾದ್ರು ಪಾರ್ಸಲ್ ಕಳಿಸ್ಬೇಕಾದ್ರೆ, ಮತ್ತೊಂದು ಮಾಡ್ಬೇಕಾದ್ರೆ 34% ಇಫ್ ಯು ರೈಸ್ ಇದು ಪೋಸ್ಟಲ್ಲಿ ನೀವು ರೈಸ್ ಮಾಡಿದ್ರೆ ಹೆಂಗೆ ಸಾಮಾನ್ಯ ಜನ ಬದುಕಬೇಕು? ಅಚ್ಚೇ ದಿನ ಏನಾಯಿತು ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಓಲಿ ಅದಕ್ಕೇನಾದ್ರು ಕಾಂಪನ್ಸೇಟ್ ಮಾಡಿ ಕೇಂದ್ರ ಸರ್ಕಾರ ಈಗ ನಾವೇನೋ ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಕೊಟ್ಟು ಅವ್ರಿಗೆ ಸಾಮಾನ್ಯವಾಗಿ ಒಂದು 5,000 ರೂಪಾಯಿ ಅವ್ರಿಗೆ ಕರೆಂಟ್ ಬೆಲೆ ಇರ್ಬೋದು, ಬಸ್ಸಿನ ಟ್ರಾವೆಲ್ ಬೆಲೆ ಇರ್ಬೋದು, 2,000 ರೂಪಾಯಿ ಇರ್ಬೋದು, ಈ ರೀತಿ ಎಲ್ಲ ನಾವು ಕೊಡ್ತಾ ಇದೀವಲ್ಲ. ಈ ರೀತಿ ಏನಾದ್ರು ಕೇಂದ್ರ ಸರ್ಕಾರ ಸಾಮಾನ್ಯ ಜನರಿಗೆ ಸಹಾಯ ಮಾಡ್ತಾ ಇದೆಯಾ? ಏನೂ ಇಲ್ಲ. ಕೆಲವು ದೇಶಗಳಲ್ಲಿ ಇಂಥ ಸಂದರ್ಭ ಬಂತು, ರಾಜ್ಯದಲ್ಲಿ ಬಂತು ಅಂದರೆ ಸರ್ಕಾರ ಸಹಾಯ ಮಾಡೋದನ್ನು ನಾನು ನೋಡಿದ್ದೀನಿ. ಆದರೆ ಕೇಂದ್ರ ಸರ್ಕಾರ ಇಲ್ಲಿ ಯಾವುದಕ್ಕೂ ಕೂಡ ಸಹಾಯವನ್ನು ಮಾಡ್ತಾ ಇಲ್ಲ. ನಾನು ಎಲ್ಲ ರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿ ನಾನು ನೋಡ್ತಾ ಇದ್ದೀನಿ. ನಾನು ಆ ಜನ ಆ ಉತ್ಸಾಹ ನೋಡೋಣ ಎಲೆಕ್ಷನಲ್ಲಿ ಯಾವ ರೀತಿ ಅದು ಬರ್ತದೆ ಅಂತೇಳಿ ನಾನು ಇದನ್ನು ಡಿವೇಟ್ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಸೊ ಇಲ್ಲಿ ನಾವಿವತ್ತು ಮಾಧ್ಯಮ ಗೋಷ್ಠಿ ಕರೆದಿದ್ದು ವಿಶೇಷವಾಗಿ ಏಪ್ರಿಲ್ 1ರಿಂದ ಜನರನ್ನು ಫೂಲ್ ಮಾಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಉತ್ತರ ಕೊಡಲೇಬೇಕು. ಇದನ್ನು ವಾಪಸ್ ರೋಲ್ನೇ ಮಾಡಬೇಕು. ಜನರ ಸಂಕಟಕ್ಕೆ ಕಾಂಗ್ರೆಸ್ ಪಕ್ಷ ನಿಂತ್ಕೊಳ್ಳೇಬೇಕು. ಇದು ನಮ್ಮ ಜವಾಬ್ದಾರಿ. ನಾವು ಇದಕ್ಕೆ ಅವ್ರಿಗೆ ನೀವು ರೋಲ್ ಬ್ಯಾಕ್ ಮಾಡಿ ಜನರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾ ಇದ್ದಾರೆ ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾವು ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ.